5 ಪೈಸಾ. 5 ಪೈಸಾ ಹಳೆ 5 ಪೈಸಾ ಗೊತ್ತಲ್ಲ, ಮರ್ತೋಗ್ಬಿಟ್ಟಿದ್ವಿ. ಕರೆಕ್ಟ್ ನೋಡಿ ನೆನ್ಸುತ್ತೆ ಇದು. ಇದು ಕೊಡಗು ಮದುವೆ ಮನೆ ಶೈಲಿ. ನಮ್ ಕ್ಯಾಟರಿಂಗ್ ಅಲ್ಲಿ ಸ್ಪೆಷಲ್. ಹೌದು. ಸರ್ ಈಗ ಮಸಾಲೆ ರೆಡಿ ಆಗಿದೆ, ಇದನ್ನ ರುಬ್ಕೊಳ್ಳೋಣ. ಈಗ ಇದನ್ನ ಎತ್ಬೇಡ ನೋಡಿ, ಚೆನ್ನಾಗಿ ಕುದಿಬೇಕು. ಅದು ಸ್ವಲ್ಪ ಕುದಿ ಗಟ್ಟಿ ಬರ್ಬೇಕು. ಆ ಹಂತದಲ್ಲಿ ಅದನ್ನ ಇದಕ್ಕೆ ಹಾಕ್ಬೇಕು. ನೋಡುಗರಿಗೆ ಹೊಸ ರುಚಿಯೋಗ ಮನೆ ಮನೆ ರಸದೂಟ, ಮನೆ ಮನೆ ರಸದು. ಎಷ್ಟು ರುಚಿ ಇದೆ ಚಾಪ್ಸ್. ಇದು ಇವರ ಶೈಲಿಯ ಚಾಪ್ಸ್. ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಶೈಲಿ. ನೀವು ಅನ್ಬೋದು ಗ್ರೇವಿ ಇರಬೇಕು, ನೀವು ಅನ್ಬೋದು ಇನ್ನೂ ಡ್ರೈ ಇರಬೇಕು. ಬೇಡ, ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮುಂಜಾವು, ಶುಭ ಮುಂಜಾವು. ಅದ್ಭುತ ವಾತಾವರಣ ಬೆಂಗಳೂರಿದು, ಗೊತ್ತಲ್ಲ. ಈ ವಾತಾವರಣಕ್ಕಾಗಿ ಇಡೀ ದೇಶ ಬೆಂಗಳೂರಿಗೆ ಲಗ್ಗೆ ಹಾಕ್ಬಿಡ್ತದೆ. ನನಗೆ ಇಲ್ಲಿ ಬಂದ್ಬಿಟ್ರೆ ನೀವು ಮರೆಯೋದೇ ಇಲ್ಲ, ವಾಪಸ್ಸೇ ಹೋಗೋದಿಲ್ಲ. ಅಂಥ ವಾತಾವರಣದಲ್ಲಿ ಮನಸ್ಸಿಗೆ ಉಲ್ಲಾಸ ಆಗುವಂಥ ಒಂದು ವೆಜ್ ಹೋಟೆಲ್ ಇದೆ, ಅದೇ ಮನಸೋಲ್ಲಾಸ ವೆಜ್. ಇವತ್ತು ಪರಶುಮೂರ್ತಿ ಅಂತ ಮಾಲೀಕರು. ಅದ್ಭುತವಾದ ಬ್ಲೆಂಡ್, ಅಂದರೆ ಹಾಸನ ಮತ್ತು ಕೊಡಗು. ಆಗಾಗ ಇವರು ಸುವರ್ಣಗಡ್ಡೆ ಚಾಪ್ಸ್ ಮಾಡ್ತಾರೆ, ಅದ್ಭುತ ಅಂತೆ. ಬನ್ನಿ, ಆ ರೆಸಿಪಿ ಕೊಡ್ತೀನಿ ಅಂದರು. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಪರಶಿವಮೂರ್ತಿ ಅವರ ಮಾಲೀಕರು ಅದ್ಭುತವಾದ ತೋರಿಸ್ತಾರೆ. ನಮಗೆ ಲಾಸ್ಟ್ ಟೈಮ್ ನಾವು ಆಕ್ಚುಲಿ ಅದೃಷ್ಟವಂತರು. ಕೆಂಪ್ ಸಾರು ಹಾಗೆ ಕೆಂಪ್ ಸಾರು ನಿಮ್ಮ ಕೊಡಗು ಶೈಲಿ. ಆಮೇಲೆ ಕ್ಯಾಟ್ರಿಂಗ್ ಬಹಳ ಉತ್ಸಾಹ ಇದೆ, ಕ್ಯಾಟ್ರಿಂಗ್ ಬಗ್ಗೆ ನಾಲೆಡ್ಜ್ ಇದೆ ನಿಮ್ಗೆ. ಹೌದು. ಇವತ್ತು ನಿಮ್ಮ ಅವಾಗ ಸಿಗುತ್ತೆ ವಾರದಲ್ಲಿ ಸುವರ್ಣಗಡ್ಡೆ ಚಾಪ್. ಸುವರ್ಣಗಡ್ಡೆ ಚಾಪ್ ಅದು ಹೆಂಗೆ ಸರ್? ಸರ್ ಕೆಂಪ್ ಸಾರಿಗೆ ಆಕ್ಚುಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದಾ? ಆಯ್ತಾ, ತುಂಬಾ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಸ್ಪೆಷಲ್ ಅಂದ್ರೆ ನಂದೇ ಶೈಲಿ. ನಾವ್ ಏನೇ ಮಾಡಿದ್ರು ನಮ್ದೊಂದು ಶೈಲಿ ಅಂತ ಸೇರಿಸ್ಬಿಡ್ತೀವಿ. ನಮ್ದೇ ಶೈಲಿನಲ್ಲಿ ಸುವರ್ಣಗಡ್ಡೆ ಚಾಪ್ಸ್. ಇದು ನೀವು ಕ್ಯಾಟರಿಂಗ್ ಅನುಭವ ಇತ್ತು? ಹೌದು ಅಲ್ಲ. ನಮ್ ಸೈಡ್ ಇದನ್ನ ಕ್ಯಾನೆಗೆಂಡೆ ಅಂತ ಕರೀತಾರೆ. ಕ್ಯಾನೆಗೆಂಡೆ ಅಂತ ಕರೀತಾರೆ. ಕ್ಯಾನೆಗೆಂಡೆ. ಬಟ್ ಅದು ಸುವರ್ಣಗಡ್ಡೆ ಅನ್ನೋದು ಅಫಿಷಿಯಲ್ ನೇಮ್. ಸುವರ್ಣಗಡ್ಡೆ ಚಾಪ್ಸ್ ಮಾಡ್ತಾ ಇದ್ವಿ. ಸರ್ ಇದು ಮೊದಲನೇದಾಗಿ ಸುವರ್ಣಗಡ್ಡೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಹೆಚ್ಚಿಬಿಟ್ಟು, ಹೆಚ್ಚೋದು ಇಂಪಾರ್ಟೆಂಟ್. ನೋಡಿ ಇದೇ ತರ 5 ಪೈಸಾ ಈ ತರ ಹೆಚ್ಚಬೇಕು. 5 ಪೈಸಾ ಹಳೆ 5 ಪೈಸಾ ಗೊತ್ತಲ್ಲ, ಮರ್ತೋಗ್ಬಿಟ್ಟಿದ್ವಿ. ಕರೆಕ್ಟ್ ನೋಡಿ ನೆನ್ಸುತ್ತೆ ಇದು. ಈ 5 ಪೈಸಾ ತರ ಹೆಚ್ಕೊಂಡು ನಾವು ಇದನ್ನ ನೀರಿಗೆ ತೊಳ್ಕೊಂಡು ನೀರಿಗೆ ಹಾಕೊಬೇಕು. ಕಪ್ಪಾಗ್ಬಿಡುತ್ತೆ ನೀರಿಗೆ ಹಾಕಿ. ಆ ಉದ್ದೇಶಕ್ಕಾಗಿ ನೀರಿಗೆ ಹಾಕ್ಬೇಕು. ಈಗ ನಾವು ಎಷ್ಟು ಕೆಜಿ ಮಾಡ್ತಾ ಇದೀವಿ ಸರ್? ಸರ್ ಇದ್ರಲ್ಲಿ ಒಂದು ಅರ್ಧ ಕೆಜಿ ಮನೆ ಅಳತೆಗೆ. ಸರ್ ಸುವರ್ಣಗಡ್ಡೆಗೆ ಮೈನ್ ಒಂದ್ ಮಸಾಲೆ ಹುರ್ಕೊಬೇಕು. ನಮ್ದೊಂದು ಸ್ಪೆಷಲ್ ಏನು ಅಂದ್ರೆ, ನೀವೇನೇ ಮಾಡಿ, ಒಂದು ಟೀ ಮಾಡಿ, ಮೊಸರು ಗೊಜ್ಜು ಮಾಡಿ, ಪಲಾವ್ ಮಾಡಿ, ಏನೇ ಮಾಡಿ, ಅದಕ್ಕೊಂದು ಮಸಾಲೆ ಅನ್ನೋದು ನಮ್ದೇ ಶೈಲಿನಲ್ಲಿ ಇದ್ದೇ ಇರುತ್ತೆ. ಈಗ ಸುವರ್ಣಗಡ್ಡೆ ಮಸಾಲೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ, ಮೊದಲನೇದಾಗಿ 1 ಇಂಚ್ ಚಕ್ಕೆ, ಒಂದು 5 ಏಲಕ್ಕಿ, ಒಂದು ಚಿಕ್ಕದು ಜಾಪತ್ರೆ, 3 ಬೆರಳು ಅಂದ್ರೆ ನೆನಪಾಗುತ್ತೆ ನಿಮ್ಗೆ ಯಾರು ಅಂತ. ಆ 3 ಬೆರಳುದು ಲವಂಗ. ಓಕೆ, ನೆಕ್ಸ್ಟ್ 1 ಗುಕ್ಕಷ್ಟು ಶುಂಠಿ, 1 ಗುಕ್ಕಷ್ಟು ಬೆಳ್ಳುಳ್ಳಿ, 1 ಗುಕ್ಕಷ್ಟು ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, 1 ದೊಡ್ಡ ಗುಕ್ಕು ಈರುಳ್ಳಿ, 1 ದೊಡ್ಡ ಗುಕ್ಕು ಟೊಮೆಟೊ, ಒಂದು 5 ರಿಂದ 6 ಹಸಿರು ಮೆಣಸಿನಕಾಯಿ. ಅದೇನಂದ್ರೆ ಸರ್ ಗುಕ್ಕು? ಗುಕ್ಕು ಅಂದ್ರೆ ಸರ್, ಗುಕ್ಕು ಅಂದ್ರೆ ಆಕ್ಚುಲಿ ನಾವು ಊಟ ಮಾಡ್ತೀವಲ್ಲ ಗುಕ್ಕು, ಇದು ಚಿಕ್ಕ ಗುಕ್ಕು. ದಪ್ಪು ಗುಕ್ಕು ಅಂದ್ರೆ ಈ ದಪ್ಪು ತುತ್ತು. ಓಕೆ, ಅದ್ ನಮ್ ಸೈಡ್ ಅಲ್ಲಿ ನಾವು ಅದನ್ನ ಏನಂತ ಕರಿತೀವಿ, ಗುಕ್ಕು ಅಂತ ಕರಿತೀವಿ. ಸರ್ ನೆಕ್ಸ್ಟ್ ಒಂದು 3 ಸ್ಪೂನು ಗೋಡಂಬಿ, 1 ಒಳಮುಷ್ಟಿ ತೆಂಗಿನಕಾಯಿ, 1 ಚಮಚ ಅರಿಶಿನ ಪುಡಿ, 1.5 ಚಮಚ ಗಸಗಸೆ, 1 ಚಮಚ ಬಿಳಿ ಎಳ್ಳು. ಮಸಾಲೆ ಹುರಿಯೋಣ. ಮಸಾಲೆ ಹೊಡೆದ ಸಿಗ. ಓಕೆ, ಶುರು ಮಾಡೋದು ಮಗ. ಸರ್ ಹಸಿ ಪದಾರ್ಥಗಳಿಗೆ ಒಂದು ಸ್ವಲ್ಪ ಹೈ ಫ್ಲೇಮ್ ಇರಬೇಕು. ಹಸಿ ಪದಾರ್ಥಕ್ಕೆ ಸರ್ ಫಸ್ಟ್ ಎಣ್ಣೆ, ಒಂದು 100 ml ಎಣ್ಣೆ ಸ್ವಲ್ಪ ಕಾಯ್ಬೇಕು. ಸರ್ ಈಗ ಎಣ್ಣೆ ಕಾಯ್ದಿದೆ. ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಇದೆಲ್ಲ ಒಂದ್ಸರಿ ಹಾಕಂತ ಪದಾರ್ಥ. ಎಲ್ಲ ಅಳತೆ ಹೇಳ್ಬಿಟ್ಟಿದೀವಿ ಆಗ್ಲೇ. ಸ್ವಲ್ಪ ಚಟಪಟ ಅನ್ಬೇಕು. ಇದು ಕೊಡಗು ಮದುವೆ ಮನೆ ಶೈಲಿ. ನಮ್ ಕ್ಯಾಟರಿಂಗ್ ಅಲ್ಲಿ ಸ್ಪೆಷಲ್. ಹೌದು. ನೆಕ್ಸ್ಟ್ ಈರುಳ್ಳಿ ಆದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಗೋಡಂಬಿ. ಸರ್ ನಾವು ಇದರೆಲ್ಲ ತುಂಬಾ ಧಾರಾಳ ಹಾಕ್ತಾ ಇರ್ತೀವಿ, ಅಂದ್ರೆ ಕ್ವಾಲಿಟಿ ಬರ್ಬೇಕಲ್ಲ. ಹೌದೌದು ಸರ್ ನೋಡಿ, ನೆಕ್ಸ್ಟ್ ಸಾಂಬಾರ ಸೊಪ್ಪು, ಪುದೀನ ಸೊಪ್ಪು ಒಟ್ಟಿಗೆ ಹಾಕ್ಬಹುದು. ಅದಾದ್ಮೇಲೆ ಬಿಳಿ ಎಳ್ಳು ಫ್ರೈ ಆಗ್ಲಿ. ಬಿಳಿ ಎಳ್ಳು ಆದ್ಮೇಲೆ ಸರ್ ಗಸಗಸೆ,
ಸರ್ ಈಗ ನೆಕ್ಸ್ಟ್ ಟೊಮೆಟೊ. ಹಾ, ಟೊಮೆಟೊ ಸ್ವಲ್ಪ ಬಾಡ್ಬೇಕು. ನಾನು ನಿಮಗೆ ಇನ್ನೊಂದು ಹೇಳೋದು ಮಾಡ್ಕೊಂಡಿದ್ದೆ, ಸ್ವಲ್ಪ ಬೇಬಿ ಗೋಡಂಬಿ ಬೇಕು. ಬೇಬಿ ಗೋಡಂಬಿ ಹಾ, ಬೇಕಾ? ಸ್ವಲ್ಪ ಓಕೆ ಓಕೆ, ನೋ ಪ್ರಾಬ್ಲಮ್. ಒಂದ್ 2 ಚಮಚದಷ್ಟು. ಹಾ ಸರ್ ಈಗ ತೆಂಗಿನಕಾಯಿ ಹಾ, ಮತ್ತೆ ಬೇಬಿ ಗೋಡಂಬಿ ಒಂದು ಮಾಡ್ಕೊಂಡಿದ್ದೆ, ಬೇಬಿ ಗೋಡಂಬಿ. ಅದೊಂದು ಎಷ್ಟು ಸರ್? ಒಂದು 2 ಸ್ಪೂನಾ? ಸರ್ 2 ಸ್ಪೂನ್, 2 ಸ್ಪೂನ್. ಸರ್ ನೋಡಿ ಆಗಿದೆ. ಹಾ. ಸರ್ ಆರಾಮ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಸರ್ ಆಕ್ಚುಲಿ ಹೀಗೆ ನಮ್ದೆಲ್ಲ ಅಡಿಗೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹೌದೌದು. ಸರ್ ಆಗಿದೆ, ಹಾ, ಆಫ್ ಮಾಡ್ತಾ ಇದೀನಿ ಒಲೆನ. ಎಸ್. ನೆಕ್ಸ್ಟ್ ಒಂದು ತಟ್ಟೆಗೆ ಹಾಕೊಳ್ಳೋಣ. ಇವಾಗ ಪಾರ್ಟ್ 1 ಮುಗೀತಾ? ಹಾ ಸರ್, ಪಾರ್ಟ್ 1 ಮುಗೀತು. ಓಕೆ. ಸರ್ ಈಗ ಮಸಾಲೆ ರೆಡಿ ಆಗಿದೆ, ಇದನ್ನ ರುಬ್ಕೊಳ್ಳೋಣ. ಹಾ, ಸರ್ ಈಗ ನಾವು ಇದು ಹೆಚ್ಚು ಕಡಿಮೆ 2 kg ಹೆಚ್ಚಿಟ್ಕೊಂಡಿದೀವಿ ಹಾ. ಹೋಟೆಲ್ಗೆ ಅಂತ. ಈಗ ನಿಮಗೆ ಒಂದು ಅರ್ಧ kg ಮಾಡಿ ತೋರಿಸ್ತೀನಿ ನಾನು. ಎಸ್. ಇದು ಚೆನ್ನಾಗಿ ನೀರು ಸೋರ್ಬೇಕು, ಹಾ. ಇಲ್ಲ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಚಟಪಟ ಅಂತ ಹಾರ್ಬಿಡುತ್ತೆ. ಹಾ, ನೋಡಿ ಹತ್ತತ್ರ ಅರ್ಧ kg ಇದೆ. ಈಗ ಹಾ, ಚೆನ್ನಾಗಿ ನೀರು ಸೋರ್ಬೇಕು. ಎಣ್ಣೆ ಕಾಯ್ದಿರೋಣ ಈಗ. ಸರ್ ನಾವು ಅಡುಗೆಗಾಗ್ಲಿ ಕ್ಯಾಟ್ರಿಂಗಿಗಾಗ್ಲಿ ಯಾವತ್ತು ಶುದ್ಧವಾಗಿರೋಂತೂ ಸನ್ಫ್ಲವರ್ ಆಯಿಲ್, ಸನ್ಫ್ಲವರ್ ಆಯಿಲ್ನೇ ಬಳಸ್ತಾರೆ. ಇವನ್ ವಡೆ ಫ್ರೈ ಮಾಡೋಕ್ಕೂ ಇದೆ ಸರ್? ಹಾ, ಎಲ್ಲ ಎಲ್ಲ ಹಾ, ಎಲ್ಲ ಬಜ್ಜಿ ಕಂಪ್ಲೀಟ್ ಅಡುಗೆ ಎಲ್ಲ? ಪೂರ್ತಿ ಇದೇನೆ. ಇದೆ. ಸಾಕು, ಒಂದ್ 2.5-3 ಲೀಟರ್ ಇದೆ. ಸರ್ ಈಗ ಹೆಂಗೆ ಅಂದ್ರೆ ನಾವು ಒಂದು ಗೊಜ್ಜು ರೆಡಿ ಮಾಡ್ಕೊಳ್ತೀವಿ. ಈಗ ಗೊಜ್ಜು ಆಕ್ಚುಲಿ ಅದು ಗೊಜ್ಜು ಸುವರ್ಣಗಡ್ಡೆ ಗೊಜ್ಜು ರೆಡಿ ಮಾಡ್ಕೊಳ್ತೀವಿ. ಫ್ರೈ ಆದ್ಮೇಲೆ ಅದನ್ನ ಗೊಜ್ಜಿಗೆ ಮಿಕ್ಸ್ ಮಾಡಿ. ಸರ್ ಎಣ್ಣೆ ಕಾಯ್ದಿದೆ, ಸುವರ್ಣಗಡ್ಡೆನ ಫ್ರೈ ಮಾಡೋಣ. ಈಗ ಇದನ್ನ ಒಂದೇ ಸರಿ ಹಾಕ್ಬಾರ್ದು, ಒಂದೇ ಸರಿ ಹಾಕಿದ್ರೆ ಉಪ್ಪಿಡುತ್ತೆ ಎಣ್ಣೆ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೋಗ್ಬೇಕು. ಎಣ್ಣೆಲಿ ಫ್ರೈ ಆಗ್ಲಿ ಅಷ್ಟೊತ್ತಿನ ಒಂದು ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಸುವರ್ಣಗಡ್ಡೆ ಗೊಜ್ಜು, ಚಾಪ್ಸಿಗೆ ಗೊಜ್ಜು. ಇವಾಗ ಇದು ಅದು ನಾವು ಮಸಾಲೆ ಮಾಡೋದು ಇಂಪಾರ್ಟೆಂಟ್, ಗೊಜ್ಜು ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಈಗ ಒಂದು 100-110 ml ಎಣ್ಣೆ ಹಾಕಿದೀವಿ. ಹಾ, ಇದು ಫ್ರೈ ಆಗ್ತಾ ಇದೆ ಇಲ್ಲಿ. ಹಾಗೇನೆ ನಾವು ಗೊಜ್ಜು ಮಾಡ್ತಾ ಇದೀವಿ ಸುವರ್ಣಗಡ್ಡೆ ಚಾಪ್ಸ್ಗೆ ಒಟ್ಟಿಗೆ ಶುರು. ಓಕೆ ಸರ್, ಈಗ ನಾವು ಸುವರ್ಣಗಡ್ಡೆ ಚಾಪ್ಸಿಗೆ ಗೊಜ್ಜು ರೆಡಿ ಮಾಡ್ತಾ ಇದೀವಿ. ಅದು ಬೈತಾ ಇದೆ, ಎತ್ಬಿಡೋಣ ಅದನ್ನ. ಈಗ ಮೊದಲನೇದಾಗಿ ಈರುಳ್ಳಿ. ಎಷ್ಟು ಈರುಳ್ಳಿ ತಗೊಂಡ್ರಿ ಸರ್? ಸರ್ ಇದು ಒಂದು ಮುಷ್ಟಿ ಈರುಳ್ಳಿ. ಹಾ, ಒಂದು ಮುಷ್ಟಿ ಈರುಳ್ಳಿ. ಹಾ, ಗೋಡಂಬಿ ಹಾ, 1-2 ಚಮಚ ಗೋಡಂಬಿ. 1 ಚಮಚ, ಅರ್ಧ ಚಮಚ, ಒಟ್ಟು 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಬಾಡ್ಬೇಕು. ಸ್ವಲ್ಪ ಅರಿಶಿನ ಪುಡಿ. ಸರಿ, ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ತಳ ಹಿಡಿದ್ಬಿಡುತ್ತೆ. ಆ ಉದ್ದೇಶಕ್ಕೆ ಸ್ವಲ್ಪ ಕೊನೆನಲ್ಲಿ ಹಾಕತ್ತೆ. ಫ್ರೈ ಆಗ್ಬೇಕು, ಸ್ವಲ್ಪ ನಿಧಾನಕ್ಕೆ ಮಾಡಿ. ಸರ್ ಈಗ ಇದಾಗಿದೆ, ಸುವರ್ಣಗಡ್ಡೆ ಆಗಿದೆ ನೋಡಿ. ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬಂದಿದೆ. ಹೌದು. ತುಂಬಾ ಆದ್ರೆ ಅದು ಕಹಿ ಬಂದ್ಬಿಡುತ್ತೆ. ಈಗ ಇದನ್ನ ಎತ್ಬೇಡ ನೋಡಿ, ಚಿಪ್ಸ್ ತರ ಆಗ್ಬಿಟ್ಟಿದೆ. ಚಿಪ್ ತರ ಆಗ್ಬೇಕಾ? ಆಕ್ಚುಲಿ ಇದೇನೆ ಚೆನ್ನಾಗಿರುತ್ತೆ, ಕರುಮ್ ಅಂತ ತಿನ್ನೋದು. ಸೌಂಡ್ ಬರ್ಬೇಕು ಹಾ ಅಲ್ಲ? ಹೌದು, ಅಡಿಗೆ ಹೇಗಿದೆ ಅಂತ ಅದೇ ಹೇಳುತ್ತೆ. ಕರೆಕ್ಟ್. ನಾವೇನೆ ಹೇಳೋ ಅವಶ್ಯಕತೆನೇ ಇಲ್ಲ. ನೋಡಿ, ಎಲ್ಲ ಭೀಮಸೇನ ನಳಮಹಾರಾಜರು ಇವನ್ನೆಲ್ಲ ಒಂದು ಹಂತಕ್ಕೆ ತಂದ್ಬಿಟ್ಟಾರೆ. ಸರ್ ಈಗ ಈರುಳ್ಳಿ ಅಲ್ಲಿ ಮಾಡಿದೆ, ಒಂದು 75% ಆದ್ರೆ ಸಾಕು. ಓಕೆ, ಈಗ ನಾವು ಆಗ್ಲೇ ರುಬ್ಕೊಂಡ್ವಲ್ಲ ಗೊಜ್ಜು, ಅದನ್ನ ಹಾಕೋಣ. ಚೆನ್ನಾಗಿ ಕುದಿಬೇಕು. ಸರ್ ಸ್ವಲ್ಪ ಇದು ನಾವೇ ಮಾಡ್ಕೊಂಡಿರೋಂಥ ಪೌಡ್ರು, ಗರಂ ಮಸಾಲ. ಯಾವುದೇ ಗರಂ ಮಸಾಲೆ ಯೂಸ್ ಮಾಡ್ಕೊಬಂದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಇದು ನಾವು ಮಾಡ್ಕೊಂಡಿದ್ದೀವಿ. ಇದೊಂದಿನ ತೋರಿಸ್ತೀನಿ ರೆಸಿಪಿ ಹೇಗೆ. ಆಯ್ತು. ಓಕೆ, ಈ ಹಂತದಲ್ಲಿ ಗರಂ ಮಸಾಲ. ಓಕೆ, ಚೆನ್ನಾಗಿ ಕುದಿಬೇಕು, ಅದು ಸ್ವಲ್ಪ ಕುದಿ ಗಟ್ಟಿ ಬರಬೇಕು. ಆ ಹಂತದಲ್ಲಿ ಅದನ್ನ ಇದಕ್ಕೆ ಹಾಕ್ಬೇಕು. ನಾವಿಲ್ಲಿ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀವಿ, ಆಯ್ತು. ಅದ್ರ ನಮ್ಮ ಹೋಟೆಲ್ಗೆ ಬೇಕು, ಅದಕ್ಕಾಗಿ ಜಾಸ್ತಿ ಮಾಡ್ಕೊಂಡಿದೀವಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ ತೋರಿಸ್ತೀನಿ. ಆಗ್ಲೇ ಚಾಪ್ಸ್ ತರ ಬಂತು, ಆ ಒಂದು ಫ್ಲೇವರ್ ಕಲರ್ ಎಲ್ಲ ಕಾಣ್ತಾ ಇದೆ. ಆರೋಮ ಅರೋಮ. ಅದೇ ಸರ್, ಎಲ್ಲರೂ ನೆಟ್ ಹಾಕೊಂಡಿದ್ರೆ ಅದು ಹೇರ್ ನೆಟ್ಟು. ನಿಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ಸರ್. ತಲೆ ಬಿಸಿನೇ ಬೇಡ ಅಂತ ಅನ್ಬಿಟ್ಟು ನಾನು ಈ ತರ ಮಾಡಿದ್ದೀನಿ ನೋಡಿ. ಇನ್ನೊಂದು ತಿಂಗಳು ಇದೇ ಗೆಟಪಲ್ಲಿ ಇರ್ತೀನಿ. ಅಲ್ವಾ? ಬೇರೆ ತರ ನೋಡ್ಬೇಕಂದ್ರೆ 1 ತಿಂಗಳು ಕಾಯ್ಬೇಕು ನಾನು. ಕಾಯ್ಬೇಕಾ? ಅವಾಗ ಮತ್ತೆ ಹೇರ್ ನೆಟ್ಟು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನ ಇಳಿಸೋಣ. ಇಳಿಸಿ ನಾವು ಸುವರ್ಣಗಡ್ಡೆ ಚಾಪ್ಸ್ ರೆಡಿ ಮಾಡೋಣ. ಈಗ ಸರ್ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಸರ್ ಈಗ ನಿಮಗೆ ತೋರಿಸೋದಕ್ಕೆ ಅರ್ಧ ಕೆಜಿಗೆ ಇಷ್ಟು ಗೊಜ್ಜು ಅವಶ್ಯಕತೆ ಇಲ್ಲ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಮಿಕ್ಕಿದ್ದನ್ನ ನಾನು ತಗೊಳ್ತೀನಿ. ಓಕೆ ಓಕೆ, ಅದ್ ನೆಕ್ಸ್ಟ್ ಹೋಟೆಲ್ ಮಾಡ್ಕೊಳ್ತೀವಿ. ಆಯ್ತು. ಸೊ ನಮ್ಮ ಅರ್ಧ ಕೆಜಿ ಇದಕ್ಕೆ ನಿಮ್ಮ ಅರ್ಧ ಗೊಜ್ಜು ಸಾಕು ಸರ್. ಅರ್ಧ ಕೆಜಿ ಒಂದು ಸೌಟ್ ಸಾಕು. ಒಂದು ಸೌಟ್ ಸ್ವಲ್ಪ ಕಡಿಮೆ. ಈಗ ಅಷ್ಟೇ ಬಿಟ್ಕೊಳ್ತೀವಿ. ಸರ್ ನೋಡಿ,
ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ. ಗೊಜ್ಜು ಸಾಕಾ ಸರ್ ಇಷ್ಟ? ಹೌದು, ಸಾಕು. ಇಷ್ಟ ಸಾಕಾ? ಸಾಕು. ಕಡಿಮೆ ಆಗಿಲ್ಲ? ತುಂಬಾ ಜಾಸ್ತಿ ಆದ್ರೆ ಮೆಚ್ಚಗಾಗ್ಬಿಡುತ್ತೆ. ಹೌದಾ? ಬೇಕು, ಗೊಜ್ಜೇನಾದ್ರೂ ಇಷ್ಟಪಡ್ತೀರಿ, ಸ್ವಲ್ಪ ಫ್ಲೇವರ್ಫುಲ್ ಆಗಿ ಬೇಕು ಅಂತಂದ್ರೆ ಹಾ ಹಾ ಇನ್ನೊಂದು ಸ್ವಲ್ಪ ಹಾಕೊಂಬೋದು ಅಷ್ಟೇ. ಹಾ. ಇಷ್ಟೇ. ಅದು ಬಿಡಿ ಬಿಡಿಯಾಗೇ ಇರಬೇಕು ಆಲ್ಮೋಸ್ಟ್. ಓಕೆ ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಮುಗೀತು ಸರ್. ಸರ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಹಾ. ಕೊನೆಯದಾಗಿ ಫಿನಿಶಿಂಗ್ ಟಚ್ ಸಾಂಬಾರ್ ಸೊಪ್ಪನ್ನ ಹಾಕ್ಬಿಟ್ಟು ಓಕೆ ಓಕೆ ಕ್ಲೋಸ್. ಹಾ. ನಮ್ಮ ಕ್ಯಾಟರಿಂಗ್ ಶೈಲಿ, ಅದರಲ್ಲೂ ಕೊಡಗು ಶೈಲಿ, ಹಾ. ಸುವರ್ಣಗಡೆ ಚಾಪ್ಸ್ ಬೇಕು ಅಂತಂದ್ರೆ ನಮ್ಮ ಹೋಟೆಲ್ಗೆ ಬರಬೇಕು. ಮನಸೋಲಸ ವೆಜ್ ಹೋಟೆಲ್, ರಾಜಾಜಿನಗರ, ಶಿವನಹಳ್ಳಿ. Yes. ಅಲ್ಲಿಗೆ ಬನ್ನಿ. ಪ್ರತಿ ಶುಕ್ರವಾರ ಹಾ. ನಿಮಗೆ ಸುವರ್ಣಗಡೆ ಚಾಪ್ಸ್ ಸಿಗುತ್ತೆ. ಎಸ್ ಸರ್ವ್ ಸರ್, ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಎಸ್ ಸರ್. ನೀವು ಒಂದ್ಸರಿ ತಿಂದ್ರೆ ಕಳೆದೋಗ್ಬಿಡ್ತೀರಿ ಆಕ್ಚುಲಿ, ಹೌದಾ? ಸೀರಿಯಸ್ ಆಗಿ. ಆಯ್ತು, ನಮ್ಮ ಕ್ಯಾಮರಾಮನ್ ಹೇಳ್ತೀನಿ, ನಮ್ಮ ಹಾ. ಹುಡ್ಕೊಂಬರ್ಬೇಕು ನಮಗೆ. ಹೌದು, ಕಳೆದೋದ್ಮೇಲೆ ನಮ್ಮ ಹುಡುಗರು ಕಳಿಸ್ಬೇಕು. ಇಲ್ಲೇ ಇದ್ರಲ್ಲ ಸುಳ್ಳಗಡೆ ಜಾಬ್ ತಿಂದ್ಬಿಟ್ಟು ಎಲ್ಲ ಹೋಗ್ಬಿಟ್ರು. ಕಳೆದೋಗೋದ್ಕಿಂತ ಮತ್ತೆ ಮತ್ತೆ ಬರ್ತೀರಿ ಪ್ರತಿ ಶುಕ್ರವಾರ ನೀವೇನೆ. ಸೂಪರ್, ಅಷ್ಟು ರುಚಿ ಇದು. ಸರ್ ಆಕ್ಚುಲಿ ಇದು ಗೋಡಂಬಿ ಹಾಕಿದ್ವಿ, ಹಾ. ಬಟ್ ಒಂದೆರಡು ಮೇಲ್ಗಡೆ ಹಾಕ್ತೀವಿ ನೋಡೋದಕ್ಕೆ ಹಾ, ಲುಕ್ ಹಾಕಿ, ಹಾಕೊಂಡ್ಲಿ ಅಂತ. ಪರಶಿವಮೂರ್ತಿಯವರ ಮದುವೆ ಮನೆ ಅಥವಾ ಕ್ಯಾಟ್ರಿಂಗು ಈಗ ಹೋಟೆಲ್ ಸಿಗ್ತಾ ಇದೆ. ಇದು ಶುಕ್ರವಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಅದ್ಭುತವಾದದ್ದು ಚಾಪ್ಸು. ಯಾವುದಪ್ಪ? ಸುವರ್ಣಗಡ್ಡೆ ಚಾಪ್ಸು ವಿತ್ ಗೋಡಂಬಿ. ಟೇಸ್ಟ್ ಮಾಡೋಣ. ನಮಗೆ ಸಿಗೋ ಶೆಫ್ಗಳೆಲ್ಲ ಅದ್ಭುತವಾದ ಅಡುಗೆ ಜ್ಞಾನ ಇರೋ ಶೆಫ್ಸೇ ಸಿಗ್ತಾ ಇದ್ದಾರೆ. ಅದರಲ್ಲೊಬ್ರು ಪರಶಿವಮೂರ್ತಿ. ಎಷ್ಟು ಅದ್ಭುತವಾಗಿ ಹೇಳ್ಕೊಟ್ರು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾಲೆಡ್ಜ್ ಇದೆ ರೀ. ಅವ್ರು ಮಾತಾಡೋ ಶೈಲಿ ಗೊತ್ತಾಗ್ಬಿಡುತ್ತೆ. ಇವತ್ತು ಅಡುಗೆ ಶೈಲಿ ನೋಡ್ಬೋಣ ಹೆಂಗಿದೆ. ಆಹಾ. ಆ ಘಮ, ಪರಿಮಳ, ಫ್ಲೇವರು ನಾವು ನಾಲ್ಗೆ ಟಚ್ ಮಾಡಿದಷ್ಟೇ ಗೊತ್ತಾಗಬೇಕು ಫಸ್ಟು ಎಷ್ಟು ರುಚಿ ಇದೆ. ಚಾಪ್ಸ್ ಇದು ಇವರ ಶೈಲಿಯ ಚಾಪ್ಸ್. ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಶೈಲಿ. ನೀವು ಅನ್ಬೋದು ಗ್ರೇವಿ ಇರಬೇಕು, ನೀವು ಅನ್ಬೋದು ಇನ್ನೂ ಡ್ರೈ ಇರಬೇಕು. ಬೇಡ, ಇವರೇನು ತೋರಿಸಿದಾರೆ ಅದೇ ರೀತಿ ಮಾಡ್ಕೊಳ್ಳಿ. ಇದು ರುಚಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಶುಕ್ರವಾರ ಸಿಗುತ್ತಿಲ್ಲಿ. ಸೊ ಈ ಕಡೆ ಬಂದಾಗ ಮುದ್ದೆ ಊಟ ಇದೆ. ಹಾಂ, ಅದರೊಟ್ಟಿಗೆ 89 ರೂಪಾಯಿ ರೀ. 89 ರೂಪಾಯಿಗೆ ಫುಲ್ ಮೀಲ್ಸು, ಅನ್ಲಿಮಿಟೆಡ್. 75 ರೂಪಾಯಿಗೆ ಚಪಾತಿ ಊಟ. ಹಾಂ, ಬನ್ನಿ ಟೇಸ್ಟ್ ಮಾಡಿ. ಶುಕ್ರವಾರ ಸುವರ್ಣಗಡ್ಡೆ ಚಾಪ್ಸ್ ಇರುತ್ತೆ. ಇದನ್ನು ಟೇಸ್ಟ್ ಮಾಡಿ ಹೇಳಿದ್ದೀನಿ ನಾನು. ಪ್ರತಿ ಮನೆಯ ಊಟ ರಸದೂಟ ಆಗಬೇಕು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಇನ್ನೂ ಅದ್ಭುತವಾದ ರೆಸಿಪಿ ಒಟ್ಟಿಗೆ. ನಮಸ್ಕಾರ. ಇಲ್ಲಿ ಇನ್ನೊಂದು ಸೈಡಿಗೆ ಕೊಟ್ಟರು. ಇದು ಟೇಸ್ಟ್ ಮಾಡಿ ನಮ್ಮ ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ ಇರೋ ಒಂದು ಪಲ್ಯ ಅಂತ. ಇದು ಬಂದು ಕಾಯಿ ಸಾಸಿವೆ ಪಲ್ಯ. ಕಾಯಿ ಸಾಸಿವೆ ಪಲ್ಯ ನೋಡ್ಬಿಡೋಣ. ಓಹೋ, ಇವತ್ತು ಯಾಕೆ ಮಿಸ್ ಆಯ್ತಿದ್ದು? ಇವತ್ತೇ ರೆಸಿಪಿ ಶೂಟ್ ಮಾಡ್ಬೇಕಾಯ್ತು. ಇದು ಮಿಸ್ ಆಗ್ಬಿಟ್ಟಿದೆ. ಬಾಬಾ ಈ ರೆಸಿಪಿ ಮಾತ್ರ ಪರಶಿವಮೂರ್ತಿಯವ್ರಿಗೆ ಕೇಳ್ಬಿಟ್ಟು ಮುಂದಿನ ಸಂಚಿಕೆ ತೋರಿಸ್ತೀನಿ ನಿಮಗೆ. ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಇವಾಗ, ಅಷ್ಟು ಚೆನ್ನಾಗಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.